ಹರ್ಷ ಕೊಲೆ ಆರೋಪಿಗಳಿಂದ ಜೈಲ್ ವಾರ್ಡನ್ ಮೇಲೆ ಹಲ್ಲೆ. ಧಾರವಾಡ ಜೈಲರ್ ಕಿರಣ ಘೋರ್ಪಡೆ ಮೇಲೆ ಹಲ್ಲೆ. ಜೈಲರ್ ಕಿರಣ ಘೋರ್ಪಡೆ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು. 2022ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಹರ್ಷ ಕೊಲೆ ಪ್ರಕರಣ. ಅಂದಿನಿಂದ ಧಾರವಾಡ ಜೈಲಿನಲ್ಲಿದ್ದ ಇಬ್ಬರು ಆರೋಪಿಗಳು ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಹಲ್ಲೆ. ಹೌದು, ಸೆಲ್ನಿಂದ ಹೊರಗೆ ಬಿಡುವ ವಿಚಾರಕ್ಕೆ ಹಾಗೂ ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡುತ್ತಿಲ್ಲ ಎಂಬ ಆರೋಪದ ಮೇಲೆ ಶಿವಮೊಗ್ಗದ ಹರ್ಷ ಕೊಲೆ ಪ್ರಕರಣದ ಆರೋಪಿಗಳು ಜೈಲ್ ವಾರ್ಡನ್ ಕಿರಣ ಘೋರ್ಪಡೆ ಮೇಲೆ ಹಲ್ಲೆ ನಡೆಸಿದ ಘಟನೆ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಶಿವಮೊಗ್ಗದಿಂದ ಕಳೆದ 2 ದಿನಗಳಿಂದ ಹರ್ಷ ಕೊಲೆ ಪ್ರಕರಣದ ಆರೋಪಿಗಳ ಕುಟುಂಬಸ್ಥರು ಆರೋಪಿಗಳನ್ನ ನೋಡಲು ಬಂದರೂ ಬಿಡುತ್ತಿಲ್ಲ. A1 ಹಾಗೂ A2 ಆರೋಪಿಗಳು ವಾರ್ಡನ್ ಮೇಲೆ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಗಿದೆ. 2022ರಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ನಡೆದಿತ್ತು. ಆ ಕೊಲೆಯಲ್ಲಿ ಶಿವಮೊಗ್ಗದ ಇಬ್ಬರನ್ನ ಜೈಲಿಗೆ ಅಟ್ಟಲಾಗಿತ್ತು. ಕಳೆದ 6 ವರ್ಷಗಳಿಂದ ಇಬ್ಬರು ಜೈಲಿನಲ್ಲೇ ಇದ್ದಾರೆ. 3 ದಿನದಿಂದ ಕೆಲ ಆರೋಪಿಗಳು ಅಲ್ಲಿ ಜೈಲ್ ಸ್ಟಾಫ್ ಯಾರಿದ್ದಾರೆ ಅವ್ರ ಜೊತೆ ಅನುಚಿತವಾಗಿ ನಡ್ಕೊಂಡು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ನಮ್ಮ ಧಾರವಾಡ ಸಬರ್ಬದಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ. ಆರೋಪಿಗಳನ್ನ ವಶಕ್ಕೆ ತೊಗೊಂಡು ಮತ್ತೆ ವಿಚಾರಣೆ ಮುಂದುವರಿಸುವಂಥ ಕೆಲಸ ಮಾಡಲಾಗುತ್ತೆ. ಇವಾಗ ಆರೋಪಿಗಳು ಅಲ್ಲೇ ಜೈಲಲ್ಲೇ ಸಪ್ರೇಟ್ ಇದರಲ್ಲಿದ್ದಾರೆ. ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಏನಂತ ಗ್ಯಾಂಗ್ ಮಾಡ್ಕೊಂಡು ಇದರ ಹಲ್ಲೆ ಮಾಡ್ತಾರೆ. ಮೊನ್ನೆ ಹಲ್ಲೆ ಮಾಡೋದು ಅನ್ನೋ ಕ್ಷುಲ್ಲಕ ವಿಚಾರ ಸರ್. ಸೆಲ್ಲಿಗೆ ಜಲ್ದಿ ಒಳಗೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಅಂತ ಅಲ್ಲ, ಅದೆಲ್ಲ ಜೈಲ್ ಅಥಾರಿಟೀಸ್ ಇನ್ನೂ ಹೇಳಬೇಕು. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಈ ಥರ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಜೈಲ್ ಒಳಗಡೆ ಇರೋದೇನಿದೆ ಅದು ಜೈಲ್ ಅಥಾರಿಟೀಸು ನೋಡ್ತಾರೆ. ಆ ಥರ ಯಾರಾದರೂ ಅಧಿಕಾರಿಗಳಿಗೆ ತೊಂದರೆ ಕೊಡುವಂಥದ್ದು ಅಥವಾ ಇನ್ಮೇಟ್ಸ್ ಆಗಿ ನಿಯಮಾನುಸಾರ ಸಹಕರಿಸದೇ ಇದ್ದರೆ ಅವ್ರಿಗೆ ಮತ್ತೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ ಅವರು ಜನರಲಿ. ಅದೇನಿದೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರೋದೇನಿದೆ ಅದನ್ನು ತನಿಖೆ ಮಾಡಿ ಅಂತಿಮ ವರದಿ ಸಲ್ಲಿಸಲಾಗುತ್ತೆ. ಉದಯ ವಾರ್ತೆ, ನ್ಯೂಸ್ ಕನ್ನಡ, ಧಾರವಾಡ.